ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕಾಮರ್ಸ್ ಕೆಸೆಟ್ ನೆಟ್ ಅಚುವರ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಗುಡ್ ನ್ಯೂಸನ್ನು ಹೇಳಲಿದ್ದೇನೆ. ಸೊ ಅದೇನೆಂದರೆ, ಕೆಸೆಟ್ ನೆಟ್ ಪೇಪರ್ 1ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಚಾಪ್ಟರ್ಗಳ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಸೊ ಆದರೆ ನೀವು ಈ ವಿಡಿಯೋಗಳನ್ನು ಪ್ರತಿಯೊಂದು ನೋಡಿದರೆ ಸಾಕು, 2023ರ ನೆಟ್ ಅಥವಾ ಕೆಸೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಬಹುದು. ಆದರೆ ಯಾವುದೇ ಕಾರಣಕ್ಕೂ ನೀವು ಯಾವುದೇ ವಿಡಿಯೋಗಳನ್ನು ಸ್ಕಿಪ್ ಮಾಡಬಾರ್ದು, ಪ್ರತಿಯೊಂದು ವಿಡಿಯೋಗಳನ್ನು ನೋಡ್ತಾ ಬರಬೇಕು. ಸೊ ಈಗ ಕೆಸೆಟ್ ಮತ್ತು ನೆಟ್ಗೆ ಸಂಬಂಧಪಟ್ಟಂತೆ ಪೇಪರ್ 1ರಲ್ಲಿ ಏನಿದೆ, ಎಷ್ಟೆಲ್ಲ ಸಿಲೆಬಸ್ ಇದೆ ಅಂತ ನೋಡೋದಾದರೆ, ಫಸ್ಟ್ಗೆ 10 ಯೂನಿಟ್ಗಳು ಬರ್ತವೆ. ಸೊ 10 ಯೂನಿಟ್ಗಳನ್ನು ಫುಲ್ ಸಿಲೆಬಸನ್ನು ಪ್ರತಿಯೊಂದು ಕಾನ್ಸೆಪ್ಟನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದಂತೆ ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾ ಬರ್ತೀವಿ. ಸೊ ಅವುಗಳನ್ನು ನೀವು ನೋಡ್ತಾ ಬಂದರೆ ಸಾಕು. ನೀವು ಕೂಡ ಅದರ ಜೊತೆಗೆ ನಿಮ್ಮಲ್ಲಿ ಇರುವಂತಹ ಕೆಲವೊಂದಿಷ್ಟು ಆಲ್ರೆಡಿ ನೀವು ಪರ್ಚೇಸ್ ಮಾಡಿರ್ತಾರೆ ಕೆಸೆಟ್ ಅಥವಾ ನೆಟ್ಗೆ ಸಂಬಂಧಪಟ್ಟಂತೆ ಪೇಪರ್ 1ಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು. ಸೊ ಅವುಗಳನ್ನು ನೀವು ಈ ವಿಡಿಯೋಗಳನ್ನು ನೋಡಿದ ನಂತರ ಸೊ ನೀವು ಕೂಡ ಸ್ವಲ್ಪ ಕಣ್ಣಾಡಿಸಿದರೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ಎಕ್ಸಾಮ್ನಲ್ಲಿ ಈ ಪೇಪರ್ 1ಗೆ ಸಂಬಂಧಪಟ್ಟಂತೆ ಹೈಯೆಸ್ಟ್ ಸ್ಕೋರನ್ನು ಮಾಡ್ಬೋದು. ಸೊ 50 ಕ್ವಶನ್ಸ್ ಬರ್ತವೆ. 50ರಲ್ಲಿ ನೀವು ಮ್ಯಾಕ್ಸಿಮಮ್ ಅಂದರೂ ಕೂಡ ಏನು ಮಾಡಬೇಕು, ಒಂದು 35-40 ತನಕ ಬರ್ಬೋದು ಈ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಬಂದರೆ. ಸೊ ಆದರೆ ಅದು ಯಾವಾಗ ಸಾಧ್ಯ ಆಗುತ್ತೆ, ಈ ವಿಡಿಯೋಗಳನ್ನ ನೋಡಬೇಕು. ಸೊ ಅದರ ಜೊತೆಗೆ ನಿಮ್ಮ ಪ್ರಿಪ್ರೇಷನ್ ಕೂಡ ಜೊತೆಗೆ ಇರಬೇಕು. ಅಂದರೆ ನಿಮ್ಮಲ್ಲಿರುವಂತಹ ಕೆಲವೊಂದಿಷ್ಟು ಪರ್ಚೇಸ್ ಮಾಡಿರ್ತಿರಲ್ಲ, ಸೊ ಅವುಗಳನ್ನು ಕೂಡ ನೀವು ಸ್ವಲ್ಪ ನೋಡ್ತಾ ಬರಬೇಕು. ಯಾವ ಕಾನ್ಸೆಪ್ಟನ್ನು ಮಾಡ್ತೀನಿ ಅವತ್ತಿನ ದಿನ ಈ ವಿಡಿಯೋನ ನೋಡಿ ಆಮೇಲೆ ಅವುಗಳನ್ನು ನೋಡ್ತಾ ಬರಬೇಕು. ಸೊ ಆದ್ದರಿಂದ ಏನು ಮಾಡಿರಿ, ನಮ್ಮ ಈ ಚಾನಲನ್ನು ಮೊದಲನೇ ಬಾರಿಗೆ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಸೊ ನೋಡಿ ಫ್ರೆಂಡ್ಸ್, ಈಗ ಇದರಲ್ಲಿ ಬರುವಂತಹ ಪೇಪರ್ 1ಗೆ ಸಂಬಂಧಪಟ್ಟಂಥ ಸಿಲೆಬಸ್ ಕಾಪಿ ಏನೇನಿದೆ ಅಂತ ನೋಡ್ತಾ ಬರೋಣ ಅಂತ. ಸೊ ಅದನ್ನು ಸ್ವಲ್ಪ ನೋಡಿ ಕಳಿಸಿ ಏನು ಮಾಡೋಣ, ನೆಕ್ಸ್ಟ್ ಕ್ಲಾಸಲ್ಲಿಂದ ಏನು ಮಾಡ್ತಾ ಹೋಗ್ತೀವಿ, ಪ್ರತಿಯೊಂದು ಯೂನಿಟ್ಗಳನ್ನು, ಪ್ರತಿಯೊಂದು ಚಾಪ್ಟರ್ನ ಯೂನಿಟ್ಗಳನ್ನು ಏನು ಮಾಡ್ತೀವಿ, ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾ ಬರ್ತೀವಿ. ಸೊ ಅವುಗಳನ್ನು ರೆಗ್ಯುಲರ್ ಆಗಿ ನೋಡ್ತಾ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇದು ಜನರಲ್ ಪೇಪರ್ ಅಂದರೆ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಬರುವಂಥ ಪೇಪರ್ 1. ಸೊ ಇದರಲ್ಲಿ ಬರುವಂಥ 10 ಯೂನಿಟ್ಗಳ ಸಿಲೆಬಸ್ ಕಾಪಿಯನ್ನು ಸ್ವಲ್ಪ ಬ್ರೀಫಾಗಿ ನೋಡ್ತಾ ಹೋಗೋಣ. ಸೊ ನೋಡಿ ಫ್ರೆಂಡ್ಸ್, ಮೊದಲನೇ ಅಧ್ಯಾಯ ಅಥವಾ ಚಾಪ್ಟರ್ ಯಾವುದಿದೆ ನಿಮಗೆ, ಟೀಚಿಂಗ್ ಆಪ್ಟಿಟ್ಯೂಡ್. ಸೊ ಇದರಲ್ಲಿ ಬರುವಂಥ ನೋಡಿರಿ, ಇಲ್ಲಿ ಏನು ಹೈಲೈಟ್ ಇದೆವಲ್ಲ, ಸೊ ಇವನ್ನ ಪ್ರತಿಯೊಂದನ್ನು ಕೂಡ ಏನು ಮಾಡ್ತಾ ಹೋಗ್ತೀವಿ, ಡಿಸ್ಕಸ್ ಮಾಡ್ತಾ ಬರ್ತೀವಿ, ಕ್ಲಾಸ್ ಮಾಡ್ತಾ ಬರ್ತೀವಿ. ಸೊ ಕೇವಲ ಒಂದೇ ವಿಡಿಯೋದಲ್ಲಿ ನಾನು ಈ ಟೀಚಿಂಗ್ ಆಪ್ಟಿಟ್ಯೂಡ್ ಇದೆಲ್ಲ ಒಂದೇ ವಿಡಿಯೋದಲ್ಲಿ ಮಾಡಿಬಿಡೋದಿಲ್ಲ. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನ ಮಾಡ್ತಾ ಬರ್ತೀವಿ. ಒಂದೇ ವಿಡಿಯೋದಲ್ಲಿ ಮಾಡಿದರೆ ಇಷ್ಟನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದು ಪೂರ್ತಿಯಾಗಿ ಮಾಡೋದಕ್ಕೂ ಕೂಡ ಆಗೋದಿಲ್ಲ, ನಿಮಗೆ ಕೂಡ ಎಲ್ಲನೂ ಅರ್ಥ ಆಗೋದಿಲ್ಲ. ಸೊ ಅದರಿಂದ ನಾನೇನು ಮಾಡ್ತಾ ಇದ್ದೀನಿ, ಒಂದೊಂದು ಕ್ಲಾಸಲ್ಲಿ ಒಂದೊಂದು ಕಾನ್ಸೆಪ್ಟನ್ನು ತೆಗೆದುಕೊಂಡು ಮಾಡ್ತಾ ಬರ್ತೀನಿ. ಸೊ ಮಿನಿಮಮ್ ಅಂದರೂ ಕೂಡ ಒಂದು ಚಾಪ್ಟರ್ಗೆ 15ರಿಂದ 20 ವೀಡಿಯೋಸ್ಗಳು ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಅಷ್ಟರಲ್ಲಿ ನಾನೇನು ಮಾಡ್ತೀನಿ, ಈ ಟೀಚಿಂಗ್ ಆಪ್ಟಿಟ್ಯೂಡ್ ಅಷ್ಟೇ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಯೂನಿಟ್ಗಳನ್ನು, ಪ್ರತಿಯೊಂದು ಅಧ್ಯಾಯಗಳನ್ನು ಡಿಸ್ಕಸ್ ಮಾಡ್ತಾ ಬರ್ತೀವಿ. ಸೊ ನೋಡಿರಿ, ಮೊದಲನೇದಾಗಿ ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ ಯಾವ ರೀತಿ ಅಂತೇಳಿ. ಮೊದಲಿಗೆ ಟೀಚಿಂಗ್ ಆಪ್ಟಿಟ್ಯೂಡು ಮೊದಲನೇ ಚಾಪ್ಟರು. ಸೆಕೆಂಡ್ ಒನ್ನು ರಿಸರ್ಚ್ ಆಪ್ಟಿಟ್ಯೂಡಲ್ಲಿ ಬರುವಂಥ ಇಲ್ಲಿ ಏನು ಹೈಲೈಟ್ಸ್ ಮಾಡಿಕೊಟ್ಟಿದ್ದಾರಲ್ಲ, ಆ ಪ್ರತಿಯೊಂದು ಯೂನಿಟ್ಗಳನ್ನು, ಕಾನ್ಸೆಪ್ಟ್ಗಳನ್ನು ಡಿಸ್ಕಸ್ ಮಾಡ್ತಾ ಬರ್ತೀವಿ ಸೆಕೆಂಡ್ ಯೂನಿಟ್ ಕೂಡ. ಸೊ ಅದೇ ರೀತಿಯಾಗಿ ಕಾಂಪ್ರಿಹೆನ್ಸಿವ್ನ ಯಾವ ರೀತಿಯಾಗಿ ಆನ್ಸರ್ ಮಾಡೋದು ಅಂತ ಕೂಡ ಅದನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಫೋರ್ತ್ ಒನ್ನು ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ಏನೇನಿದೆ ಸಿಲೆಬಸ್ಸು ಪ್ರತಿಯೊಂದನ್ನು ಕೂಡ ಡಿಸ್ಕಸ್ ಮಾಡ್ತಾ ಬರ್ತೀವಿ. ಸೊ ಇವು 4 ಯೂನಿಟ್ಗಳಾದವು, 4 ಚಾಪ್ಟರ್ಗಳಾದವು. ಸೊ ಇನ್ನು ಉಳಿದಂತೆ 6 ಚಾಪ್ಟರ್ಗಳು ಯಾವ್ಯಾವ ಅಂತ ನೋಡೋದಾದರೆ, ಸೊ ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್. ಮ್ಯಾಥಮೆಟಿಕಲ್ಲಿ ಏನೇನೆಲ್ಲ ಕ್ವಶನ್ಸ್ ಬರ್ತಾವಲ್ಲ, ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ 5 ಕ್ವಶನ್ಸ್ಗಳು ಬರ್ತಾವೆ. ಹೌದಾ, ಪ್ರತಿಯೊಂದು ಯೂನಿಟಲ್ಲಿ 5 ಕ್ವಶನ್ಸು ಬರ್ತಾ ಹೋಗ್ತೀವಿ. ಸೊ ಇದರಲ್ಲಿ ಏನೇನಿದೆ ಎಲ್ಲ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ, ರೀಸನಿಂಗ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾ ಬರೋಣ ಅಂತ. ಸೊ ಅದು ನೀವೇನು ಮಾಡಬೇಕು, ಡಿಸ್ಕಸ್ ಮಾಡಿದಂಥ ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ತಾ ಬರಬೇಕು. ಹಾಗೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಬರುತ್ತೆ. ಸೊ ಈ ವಿಡಿಯೋನ ನೋಡಿದ ಮೇಲೆ ನಿಮ್ಮಲ್ಲಿರುವಂಥ ಬುಕ್ಸ್ಗಳನ್ನು ನೋಡ್ತಾ ಬಂದರೆ ಇನ್ನು ಬಹಳಷ್ಟು ನಿಮಗೆ ಅರ್ಥ ಆಗ್ತಾ ಬರ್ತವೆ. ಸೊ ಇನ್ನೊಂದಷ್ಟು ನೋಡಿರಿ, ನೆಕ್ಸ್ಟ್ ಒನ್ ಏನಿದೆ, ಲಾಜಿಕಲ್ ರೀಸನಿಂಗ್ ಯಾವ ರೀತಿ ಕ್ವಶನ್ಸ್ ಬರ್ತವೆ, ಸೊ ಅವುಗಳನ್ನು ಯಾವ ರೀತಿಯಾಗಿ ಓದಬೇಕಂತ ಈ ಲಾಜಿಕಲ್ ರೀಸನಿಂಗ್ ಚಾಪ್ಟರ್ನ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಹೇಳ್ಕೊಡ್ತಾ ಬರ್ತೀನಿ. ಸೊ ಇನ್ನು ನೆಕ್ಸ್ಟು 8ನೇ ಅಧ್ಯಾಯ ಅಥವಾ ಚಾಪ್ಟ್ರು ಡಾಟಾ ಇಂಟರ್ಪ್ರಿಟೇಷನ್. ನೋಡಿ ಫ್ರೆಂಡ್ಸ್, ಡಾಟಾ ಇಂಟರ್ಪ್ರಿಟೇಷನ್ನು ನಿಮಗೆ ಮೆಂಟಲ್ ಕ್ವಶನ್ಸ್ ಥರನೇ ಇರ್ತವೆ, ಮೆಂಟಲ್ ಕ್ವಶನ್ಸೇ. ಹೌದಾ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ 5 ಕ್ವಶನ್ಸು ಬರ್ತಾ ಹೋಗ್ತವೆ. ಅವುಗಳನ್ನು ಯಾವ ರೀತಿಯಾಗಿ ಈಸಿಯಾಗಿ ಸಾಲ್ವ್ ಮಾಡೋದಂತ ನಾನು ಅದನ್ನ ಡಾಟಾ ಇಂಟರ್ಪ್ರಿಟೇಷನ್ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಸೊ ನೋಡಿ ಫ್ರೆಂಡ್ಸ್, ಇದು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂದರೆ ಏನಲ್ಲ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ 5 ಕ್ವಶನ್ಸ್ ನಿಮಗೆ ಬಂದೇ ಬರ್ತವೆ. ಸೊ ಕಂಪ್ಯೂಟರ್ ನಾಲೆಡ್ಜ್ ಆಲ್ರೆಡಿ ನಿಮ್ಗೆ ಇದ್ದೇ ಇರುತ್ತೆ, ಬೇಸಿಕ್ ಕಂಪ್ಯೂಟರ್ ನೀವು ಆಲ್ರೆಡಿ ಕಲ್ತಿರ್ತಾರೆ. ಸೊ ಇದು ನಿಮಗೆ ಯಾವುದೇ ಕಾರಣಕ್ಕೂ ಕಷ್ಟ ಅನಿಸೋದಿಲ್ಲ. ಸೊ ಇನ್ನು ಯಾರಲ್ಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಿರಲ್ಲ, ಸೊ ಅವರಿಗೆ ಇದು ನಮಗೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಸೊ ನೀವು ಒಂದು ವೇಳೆ ಏನಾದರೂ ಬೇಸಿಕ್ ಕಂಪ್ಯೂಟರ್ನ ಕಲ್ತಿದ್ದರೆ ಸಾಕು, ಇದನ್ನು ಈಸಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೋದು.
ಸೊ ಇನ್ನು 9ನೇ ಚಾಪ್ಟರ್ ನೋಡಿದರೆ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡುವಂಥ ಸಂದರ್ಭದಲ್ಲಿ ಇದು ಕೂಡ ನಿಮಗೆ ಕಷ್ಟ ಅನಿಸೋದಿಲ್ಲ. ಸೊ ಇದನ್ನು ಕೂಡ ನಾನು ಈಸಿಯಾಗಿಯೇ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಹೈಯರ್ ಎಜುಕೇಷನ್ ಸಿಸ್ಟಮ್. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಕೂಡ ನಾನು ಈ ಕ್ಲಾಸನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಏನೇನೆಲ್ಲ ಓದಬೇಕು, ಯಾವ ರೀತಿ ಓದಬೇಕು ಅದನ್ನೆಲ್ಲನೂ ಕ್ಲಾಸ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಇನ್ನೊಂದು ಕೂಡ ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನೋಡಿರಿ, ಯಾವ ರೀತಿಯಾಗಿ ಕ್ಲಾಸಸ್ ನಡೀತಾ ಹೋಗ್ತವೆ ಅಂತಂದರೆ ಇನ್ನೊಂದು ಸಲ ನಿಮ್ಗೆ ಹೇಳ್ತಾ ಇದ್ದೀನಿ. ಆಲ್ರೆಡಿ ಮೊದಲಿಗೆ ಕೂಡ ಹೇಳಿದ್ದೆ, ಇನ್ನೊಂದು ಸಲ ನಿಮ್ಗೆ ಕ್ಲಿಯರ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿರಿ, ಇಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಇದೆ ಯಾವುದಾ. ಸೊ ಕೇವಲ 1 ಅವರಲ್ಲಿ ಅಥವಾ 2 ಅವರಲ್ಲಿ ಈ ಚಾಪ್ಟರ್ನ ಮುಗಿಸಿ ಬಿಡೋದಿಲ್ಲ. ಸೊ ಯಾಕೆ ಬಿಡಲ್ಲ ಅಂತಂದರೆ ಆ ರೀತಿ ಮಾಡಿದರೆ ಪೂರ್ತಿ ಸಿಲೆಬಸನ್ನು ಯಾವುದೇ ಕಾರಣಕ್ಕೂ ಡೀಟೇಲ್ಡ್ ಆಗಿ ನಾವು ಡಿಸ್ಕಸ್ ಮಾಡೋದಕ್ಕೆ ಆಗೋದಿಲ್ಲ. ಕೇವಲ 1 ಅವರಲ್ಲಿ ಮಾಡಿದರೆ ನಿಮಗೆ ಇದನ್ನು ಓದ್ರಿ ಇದನ್ನು ಬಿಡ್ರಿ ಅಂತ ಸುಮ್ಮನೆ ಹೈಲೈಟ್ ಮಾಡಿ ಹೇಳೋದಾಗುತ್ತೆ, ಅಂದರೆ ಕ್ರ್ಯಾಶ್ ಕೋರ್ಸ್ ರೀತಿ ಆಗ್ತಾ ಬರುತ್ತೆ. ಸೊ ಆ ರೀತಿ ಆಗೋದು ಬೇಡ. ಸೊ ಏನು ಮಾಡೋಣ, ಪ್ರತಿಯೊಂದು ಯೂನಿಟ್ಗಳನ್ನು ಮಿನಿಮಮ್ ಅಂದರೂ ಕೂಡ ಒಂದು 15 ವೀಡಿಯೋಸ್ ಆದರೂ ಆಗಿರಬೇಕು, 15 ಅವರ್ಸ್ ಆದರೂ ಆಗಿರಬೇಕು. ಆ ರೀತಿಯಾಗಿ ಕ್ಲಾಸನ್ನು ಮಾಡ್ತಾ ಹೋಗೋಣ ಅಂತ. ಸೊ ಅದರಿಂದ ನಿಮಗೆ ಕೂಡ ಏನಾಗುತ್ತೆ, ಈಸಿಯಾಗಿ ಅರ್ಥ ಮಾಡ್ಕೊಳ್ತಾ ಬರ್ಬೋದು. ಸೊ ಅದರಿಂದ ನೀವು ಕೂಡ ಏನು ಮಾಡ್ಬೋದು, ಈ ವಿಡಿಯೋಸ್ಗಳನ್ನು ನೋಡ್ತಾನೆ ನಿಮ್ಮಲ್ಲಿರುವಂಥ ಪುಸ್ತಕಗಳನ್ನು ಏನು ಮಾಡಿರಿ, ವಿಡಿಯೋ ನೋಡಿದ ತಕ್ಷಣ ಅದನ್ನು ಕೂಡ ನೋಡ್ತಾ ಹೋಗ್ರಿ. ಅಂದರೆ ನಾನು ಏನಾದರೂ ಕೆಲವೊಂದು ವಿಷಯಗಳನ್ನು ಸ್ಕಿಪ್ ಮಾಡಿತ್ತಂದರೆ ಅದರಲ್ಲಿ ನೀವು ಪರ್ಚೇಸ್ ಮಾಡಿರೋಂಥ ಬುಕ್ಸ್ಗಳಲ್ಲಿ ಪುಸ್ತಕದಲ್ಲಿ ಹೊಸದಿತ್ತಂದರೆ ಅದು ಕೂಡ ನಿಮಗೆ ಗೊತ್ತಾಗ್ತಾ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲನೂ ಮಾಡ್ತಾ ಹೋಗ್ತೀವಿ. ಸೊ ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಈ ರೀತಿಯ ಕ್ಲಾಸಸ್ಗಳು ನಿಮಗೆ ಇಷ್ಟ ಆಗೋದಾದರೆ ರೆಗ್ಯುಲರಾಗಿ ನಿಮಗೂ ಕೂಡ ಹೆಲ್ಪ್ ಆಗ್ತಾ ಬರ್ತವೆ. ಸೊ ಆದ್ದರಿಂದ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಸೊ ಹಾಗೆ ವಿಡಿಯೋದಿಂದ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.